सामाजिक कार्यकर्ता सोनम वांगचुक की गिरफ्तारी के विरोध में सीपीआईएम और सीआईटीयू के कार्यकर्ताओं ने बीदर में जोरदार प्रदर्शन किया है। जी हां, प्रदर्शनकारियों ने केंद्र सरकार के खिलाफ नारेबाजी करते हुए केंद्रीय शिक्षा मंत्री धर्मेंद्र प्रधान के इस्तीफे की मांग की। बीदर के अंबेडकर सर्कल में सोमवार को सीपीआईएम और सीटू के संयुक्त तत्वावधान में विरोध प्रदर्शन आयोजित किया गया। इस दौरान प्रदर्शनकारियों ने केंद्र सरकार के खिलाफ जमकर नारे भी लगाए और शिक्षा मंत्री धर्मेंद्र प्रधान से इस्तीफे की मांग की। प्रदर्शन को संबोधित करते हुए सीपीआईएम के जिला संगठन सचिव अंबुबाई मालगे ने आरोप लगाया कि नीट परीक्षा प्रश्न पत्र लीक होने से कई छात्रों ने आत्महत्या कर ली है, लेकिन केंद्र सरकार ने उनकी चिंताओं पर ध्यान नहीं दिया। उन्होंने कहा कि इस मुद्दे को लेकर दिल्ली के जंतर मंतर पर प्रदर्शन हो रहा है, फिर भी सरकार संवेदनशीलता नहीं दिखा रही है। वहीं सावित्री ने कहा कि प्रधानमंत्री नरेंद्र मोदी ने सत्ता में आने से पहले करोड़ों रोजगार देने का वादा किया था, लेकिन आज नीट पेपर लीक जैसे मामलों से छात्र परेशान हुए हैं। उन्होंने आरोप लगाया कि प्रधानमंत्री और शिक्षा मंत्री छात्रों की समस्याओं पर पर्याप्त ध्यान नहीं दे रहे हैं। प्रदर्शनकारियों ने यह भी आरोप लगाया कि विरोध कर रहे लोगों पर लाठीचार्ज किया जा रहा है और संबंधित जिम्मेदार लोगों से इस्तीफा देने की मांग की गई। इस प्रदर्शन में श्रीदेवी चूड़े, शकुंतला सोनी, बसवराज मालगे समेत कई कार्यकर्ता मौजूद रहे। केपी न्यूज के लिए कैमरामैन महेश टिग्गे का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ದೇಶದೊಳಗ ನೀಟ್ ಪರೀಕ್ಷೆ ಪ್ರಶ್ನೆ ಪೇಪರ್ ಸೋರಿಕೆ ಆಗಿದ್ದಂಥ ಕಾರಣಕ್ಕಾಗಿ ಇವತ್ತು ನಮ್ಮ ದೇಶದೊಳಗ ಸುಮಾರು ಲಕ್ಷಾಂತರ ಜನರ ಹುಡುಗರು ಏನಂತಂದ್ರೆ ನೀಟ್ ಎಕ್ಸಾಮ್ ಬರಿಬೇಕಾಗಿತ್ತು. ಆದರೆ ಆ ನೀಟ್ ಎಕ್ಸಾಮ್ ಬರೀಲಾರ್ದಕ್ಕೆ ಇವತ್ತು ಎಷ್ಟೋ ಯುವಕರು ಆತ್ಮಹತ್ಯೆ ಮಾಡಿಕೊಂಡಾರ, ಯುವತಿಯರು ಆತ್ಮಹತ್ಯೆ ಮಾಡಿಕೊಂಡಾರ. ಮತ್ತು ಅದು ಅಲ್ಲದೆ ಈ ನಿರ್ದಯಿ ಸರ್ಕಾರವಾದಂತಹ ಬಿಜೆಪಿ ಸರ್ಕಾರ ಏನದ ನಿರ್ದಯವಾಗಿದ್ದಂಥ ಸರ್ಕಾರ ಇವತ್ತ ಆ ಒಂದು ಆತ್ಮಹತ್ಯೆ ಮಾಡಿಕೊಂಡಂಥ ಹುಡುಗರ ಬಗ್ಗೆನೂ ಇವ್ರು ಚಿಂತೆ ಮಾಡಿಲ್ಲ, ವಿದ್ಯಾರ್ಥಿಗಳ ಬಗ್ಗೆನೂ ಚಿಂತೆ ಮಾಡಿಲ್ಲ. ಮತ್ತು ಅದೇ ಒಂದು ವಿಷಯ ಇಟ್ಕೊಂಡು ದೆಹಲಿ ಜಂತರ್ ಮಂತರ್ ಒಳಗೆ ಏನು ಹೋರಾಟ ಮಾಡ್ಲಿಕ್ಕೆ ಕುಂತರು, ಆ ಹೋರಾಟಕ್ಕೂ ಏನಪ್ಪ ಅಂದ್ರೆ ಈ ಸರ್ಕಾರ ಒಂದು ಕಣ್ಣು ಹೊಳಿಸಿ ನೋಡಿಲ್ಲ. ಅದೇ ಸೋನಂ ವಾಂಚುಕ್ ಅವರು 20 ದಿವಸ ಏನಂತಂದ್ರೆ ಉಪವಾಸ ಸತ್ಯಾಗ್ರಹ ಹೂಡ್ಕೊಂಡ್ರು. ಬಟ್ ಅಲ್ಲಿನೂ ಕೂಡ ಈ ಸರ್ಕಾರ ಕಣ್ಣೆತ್ತು ನೋಡಿಲ್ಲ. ಮತ್ತು ನಮ್ಮ ಶಿಕ್ಷಣ ಸಚಿವರು ಏನಂತಂದ್ರೆ ಅದಕ್ಕೆ ಏನು ಕ್ರಮ ತಗೋಬೇಕಂತೇಳಿ ಒಂದ್ಸಲ ಅವರು ಮಾತಾಡಿಲ್ಲ. ನಮ್ಮ ಮೋದಿ ಸರ್ಕಾರ ಏನಪ್ಪ ಅಂದ್ರೆ ನಮ್ಮ ದೇಶದ ಪ್ರಧಾನಿ ಅಂತ ಹೇಳ್ಕೊಳಕ್ಕೆ ನಮಗೆ ನಾಚಿಕೆ ಅದ. ಅದಕ್ಕಾಗಿ ಈ ಸರ್ಕಾರಕ್ಕೆ ಈ ಒಂದು ನಾವು ಇವತ್ತು CPIM ಪಕ್ಷದ ವತಿಯಿಂದ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳದಾಗ ಇವತ್ತು ಸೋನಂ ವಾಂಗ್ಚುಕ್ ಅವರಿಗೆ ನೀವೇನಂತಂದ್ರೆ ಗೂಂಡಾಗಿರಿತನ ನಡೆಸಿ ಅಲ್ಲಿಂದ ಏನು ಎತ್ಕೊಂಡು ಹೋಗಿರಲ್ಲ, ಅವ್ರಿಗೆ ಎಲ್ಲಿ ಸೇಫ್ಟಿ ಹರ ಅಂತೇಳಿ ಯಾರ ಗಮನಕ್ಕೂ ಇಲ್ಲ ಇಲ್ಲಿವರೆಗೆ. ಅದು ನಮಗೆ ಸ್ಪಷ್ಟ ಆಗಬೇಕು. ಮತ್ತು ನೀವು ಆ ರೀತಿ ಯಾಕೆ ಎತ್ಕೊಂಡು ಹೋದ್ರಿ? ಇವತ್ತು ದೇಶದ ಒಳಗೆ ಹೋರಾಟವನ್ನು ಕಸಿಯಲಕ್ಕೆ ಹೊಂಟಿರಿ. ಹೋರಾಟ ಮಾಡಂಥ ಜನರಿಗೆ ಏನಪ್ಪ ಅಂತಂದ್ರೆ ನೀವು ಮೂಲೆ ಗುಂಪು ಮಾಡ್ಬೇಕನ್ನೋ ಉದ್ದೇಶ ನಿಮ್ಮದು ಸರ್ಕಾರದ. ಈ ಸರ್ಕಾರಕ್ಕೆ ನಾವು ಧಿಕ್ಕಾರ ಹೇಳ್ತೀವಿ. ಮತ್ತು ಇದೇ ನಾವು CPM ಪಕ್ಷದ ವತಿಯಿಂದ ನಾವು ಎಚ್ಚರಿಕೆನೇ ಕೊಡ್ತೀವಿ. ಇದು ನಾವು ಸುಮ್ಮನೆ ಕೂಡಲ್ಲ. ಮುಂದೊಂದು ದಿನ ಇದೇ ರೀತಿ ನಡೀತಾ ಇತ್ತು ಅಂತೇಳಂದ್ರೆ ನಾವು ಏನು ಮಾಡ್ತೀವಿ ಅಂತೇಳಂದು ನಮಗೆ ಗೊತ್ತಿಲ್ಲ ಅಂಥೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಅಂಬುಬಾಯಿ ಮಾಳ್ಗೆ, CPIM ಪಕ್ಷದ ಜಿಲ್ಲಾ ಸಂಘಟನಾ ಸಮಿತಿಯ ಕಾರ್ಯದರ್ಶಿ. ಇವತ್ತಿನ ದಿವಸ ಇಡೀ ಒಂದು ದೇಶ ಮಟ್ಟದಲ್ಲಿ ಈ ನೀಟ್ ಪರೀಕ್ಷೆ ಪತ್ರಿಕೆ ಏನು ಸೋರಿಕೆ ಆಗ್ಯದ ಆ ವಿಷಯಕ್ಕಾಗಿ ಇಡೀ ದೇಶವ್ಯಾಪ್ತಿ 20ರಂದು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟದ ಮುಖ್ಯ ಉದ್ದೇಶ ಮಕ್ಕಳು ಸುಮಾರು ದಿನಗಳಿಂದ ಪಾಠ ಮಾಡಿಕೊಂಡು ಓದ್ಕೊಂಡು ಏನು ನೀಟ್ ಪರೀಕ್ಷೆ ಕೊಡ್ಬೇಕಂತೇಳಿ ಏನು ಅವ್ರು ರೆಡಿಯಾಗಿರ್ತಾರ. ಈ ಕೇಂದ್ರ ಸರ್ಕಾರ ಈ ನೀಟ್ ಪರೀಕ್ಷೆ ಪತ್ರಿಕೆ ಸೋರಿಕೆ ಆಗ್ಯದ. ಆದರೆ ಸರ್ಕಾರ ಹೇಳ್ತದ ಏನಂತ, ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳಂತ ಹೇಳ್ತದ. ಆದರೆ ಈ ಮಕ್ಕಳ ಭವಿಷ್ಯ ಏನಾಗಬೇಕಂತೇಳಿ ಸರ್ಕಾರ ಚಿಂತನೆ ಮಾಡಬೇಕು. 2014ರ ನಂತರ ಈ ಸರ್ಕಾರ ವರ್ಷಕ್ಕೆ 4 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂಥೇಳಿ ಅವರು ಬಂದು ಇಷ್ಟು ಸುಮಾರು 14ರಿಂದ ಇಲ್ಲಿಯವರೆಗೆ ಒಂದೂ ಸಹ ಉದ್ಯೋಗ ಸೃಷ್ಟಿ ಮಾಡಿಲ್ಲ. ಆದ್ದರಿಂದ ಇದು ದೇಶ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ. ಈ ಹೋರಾಟಕ್ಕೆ CITU ಇಂದ ಬೆಂಬಲಿಸ್ತೇವೆ ಎಂದು ವಿನಂತಿಸುತ್ತೇನೆ. ಶ್ರೀದೇವಿ ಎಸ್ ಚೂಡೆ, CITU ಜಿಲ್ಲಾ ಸಂಚಾಲಕರು. ಇವತ್ತಿನ ಹೋರಾಟದ ಉದ್ದೇಶ ಕೇಂದ್ರ ಸರ್ಕಾರ ಮಕ್ಕಳ ಮೇಲೆ ಮಾಡ್ತಕ್ಕಂಥ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡಲಿತ್ತಿದ್ದೆವು. ಮಕ್ಕಳು ನೀಟ್ ಪರೀಕ್ಷೆಯನ್ನು ಬರೆದಾರ, ಹಗಲು ರಾತ್ರಿ ಏನು ಅವರು ಸ್ಟಡಿ ಮಾಡ್ಯಾರ. ಅವ್ರು ಸ್ಟಡಿ ಮಾಡಿ ಅವ್ರದ್ದೊಂದು ಕನಸೇನು ಕಾಣೋರಿದ್ರು
ಈ ಕೇಂದ್ರ ಸರ್ಕಾರ ನಮ್ಮ ಧರ್ಮೇಂದ್ರ ಅವರು ಏನು ಮಾಡಿದ್ರು ಅಂತಂದ್ರೆ ನೀಟ್ ಸೋರಿಕೆ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಆಯಿತು, ಅದ್ರ ಬಗ್ಗೆ ತನಿಖೆ ಮಾಡಿಲ್ಲ. ಅದ್ರ ಪರಿಣಾಮ ಇವತ್ತು ಎಷ್ಟೋ ಮಕ್ಕಳು ಸುಸೈಡ್ ಮಾಡಿಕೊಂಡ್ರು. ಸರಿ, ಅವ್ರು ಇದ್ರ ಬಗ್ಗೆ ತನಿಖೆ ಮಾಡಬೇಕಾಗಿತ್ತು. ಆ ಮಕ್ಕಳ ಮನೆ ತಕ್ಕ ಹೋಗಿ ಅವ್ರು ಸಾಂತ್ವನ ಹೇಳಬೇಕಾಗಿತ್ತು. ಆ ಮಕ್ಕಳಿಗೆ ನ್ಯಾಯ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಇಡೀ ದೇಶದ ಯುವಜನತೆ ಎದ್ದು ನಿಂತು ಇವತ್ತು ಜಂತರ್ ಮಂತರ್ದ ಹೋಗಿ ಏನು ಹೋರಾಟ ಮಾಡ್ಲತ್ತಾರ. ಮೋದಿ ಆದವರು ಒಂದು ಸಲನೂ ಹೋಗಿ ಹೋರಾಟಗಾರರ ಜೊತೆ ಕುಂತು ಮಾತಾಡಿಲ್ಲ. ಇವರು ಸಂವಿಧಾನ ಅಡಿಯೊಳಗೆ ಶಾಂತಿಯುತವಾಗಿ ಈ ಯುವಕರು ಹೋರಾಟ ಮಾಡ್ಲತ್ತರೂ ಒಂದು ಹೋಗಿ ಸಾಂತ್ವನದ ಮಾತಾಡ್ಲಿಕ್ಕಾಗಲ್ಲ ಮೋದಿಯವರೇ ನಿಮ್ಗೆ. ಸರಿ, ಅದು ಉಳಿತು. ಸೋನಮ್ ವಾಂಗ್ಚುಕ್ ಅವರು ಯುವ ಜನತೆಗೇನು ಸಪೋರ್ಟಾಗಿ ನಿಂತರು. ದೇಶದ ದೊಡ್ಡ ವಿಜ್ಞಾನಿ ಅವರು, ಮಕ್ಕಳದ ಶಿಕ್ಷಣ ಸಲುವಾಗಿ ಏನೇನೋ ಮಾಡಿದಂಥ ವ್ಯಕ್ತಿಯವರು. ಅಂಥವ್ರಿಗೆ ಇವತ್ತಿನ ದಿವಸ ಅವರು 20 ದಿವಸ ತಕ್ಕ ಅವರು ಉಪವಾಸ ಸತ್ಯಾಗ್ರಹ ಮಾಡಿದ್ರೂ ಕೂಡ ಇವ್ರು ಹೋಗಿ ಒಂದಿನ ಅವ್ರ ಜೊತೆ ಮಾತಾಡಿಲ್ಲ, ಸಂಧಾನ ಮಾಡಿಲ್ಲ, ಅವ್ರ ಸಮಸ್ಯೆಗಳು ಕೇಳಿಲ್ಲ. ಗುಂಡಾಗಿರಿಯಾಗಿ ಬಂದು ಅಟ್ಯಾಕ್ ಮಾಡಿ ಬಿಳಿ ಬಟ್ಟೆ ಹೊಸಿದ್ರು ಮಾಡ್ಕೊಂಡೋದವ್ರಿಗೇನು ಅವರು ಎಲ್ಲಿಟ್ಟರು ಏನು ಮಾಡಿದ್ರು ಗೊತ್ತಾಗಿಲ್ಲ. ಆದರೂ ಅವ್ರ ಹೆಂಡತಿ ಆದಂಥವ್ರು ಇವತ್ತಿನ ದಿವಸ ನೀವು ಹೋರಾಟ ಜಾರಿ ಇಡ್ರಿ, ನಾವು ನಿಮ್ಮ ಸಪೋರ್ಟಾಗಿದ್ದೇವಂತು ನೈತಿಕತೆ ಹೊಣೆ ಹೊತ್ತವ್ರೆ ನಿಂತಾಗ ಇವತ್ತೂ ಏನವ್ರು ಸ್ಟ್ರೈಕ್ ಮಾಡ್ಲತ್ತಾರ. ಇವ್ರು ಹೋಗಿ ಲಾಠಿ ಚಾರ್ಜ್ ಮಾಡ್ತಾರೆ. ಇದೇ ನಮ್ಮ ಮೋದಿ ಅವರೇ, ನೀವು ನಮ್ಮ ದೇಶದ ಯುವಜನತೆ ಕೊಡ್ತಕ್ಕಂಥ ಭವಿಷ್ಯ. ನೀವು ಪ್ರಧಾನಿಯಾಗಿ ಬರೋಕ್ಕಿಂತ ಮೊದಲು ಏನು ಹೇಳಿರಿ ನೀವು? ನಾವು ವರ್ಷಕ್ಕೆ ಇಷ್ಟು ನಾವು 2 ಕೋಟಿ 4 ಕೋಟಿ ಉದ್ಯೋಗ ಕೊಡ್ತೀವಿ ಅಂತೇಳಿ. ಉದ್ಯೋಗ ಕೊಡೋದು ಅಲ್ಲೇ ಉಳಿತು. ಮೋದಿ ಅವರೇ, ಇವತ್ತು ನೀವು ನಮ್ಮ ದೇಶದ ಯುವಜನತೆ ಭವಿಷ್ಯಕ್ಕೆ ನೀವು ಮಾರಕ ಆಗಿ ನಿಂತೀರಿ. ಧರ್ಮೇಂದ್ರ ಪ್ರಧಾನ್ ಅವ್ರಿಗೆ ಒಂದು ನೀವು ರಾಜೀನಾಮೆ ಕೊಡು ಅಂತ ಹೇಳಲಿಕ್ಕೆ ರೆಡಿ ಇಲ್ಲ. ಇವತ್ತು ಮಕ್ಕಳ ಜೊತೆ ಬಂದು ಮಾತಾಡ್ಲಿಕ್ಕೆ ರೆಡಿ ಇಲ್ಲ. ಮಕ್ಕಳು ಅವ್ರ ಭವಿಷ್ಯಕ್ಕೆ ಏನದ ಅಂತ ನೀವು ವಿಚಾರ ಮಾಡ್ತಕ್ಕಂಥ ಅದೂ ನಿಮ್ಮ ರೆಡಿ ಇಲ್ಲ. ಹಾಗಾಗಿ ಇವತ್ತು ನಾವು ಏನು ಹೇಳ್ತೀವಿ ಅಂತಂದ್ರೆ, ಧರ್ಮೇಂದ್ರ ಪ್ರಧಾನ ಅಷ್ಟೇ ಅಲ್ಲ, ನಮ್ಮ CPIM ಪಕ್ಷದಿಂದ ನಮ್ಮ ಜನವಾದಿ ಮಹಿಳಾ ಸಂಘಟನೆ ವತಿಯಿಂದ ನಾವೇನು ಹೇಳ್ತೇವೆ, ಪ್ರಧಾನಿ ಅವರೇ, ನೀವು ಪ್ರಧಾನಿ ಆಗ್ತಕ್ಕಂಥ ಲಾಯಕನೂ ಇಲ್ಲ. ಇವತ್ತು ನಿಮ್ಮಿಂದ ಬಿ ನಾವು ರಾಜೀನಾಮೆ ಕೇಳ್ತೇವೆ. ನೀವು ಅಲ್ಲದೇ ಧರ್ಮೇಂದ್ರ ಪ್ರಧಾನಿ ಅವರು ಸಹಿತ ನೀವು ರಾಜೀನಾಮೆ ಕೊಡಲೇಬೇಕಂತ ಇವತ್ತು ನಾವು ಹೇಳ್ತೀವಿ. ನನ್ನ ಹೆಸರು ಸಾವಿತ್ರಿ. आज का दिन 20 तारीख के दिन हम ऑल कर्नाटक में हमारे संगठन की तरफ से जो होराटा रखे हैं, क्योंकि आप जब 2014 में जब आए थे, हम कोटि बच्चों लोग को नौकरी देंगे, युवकों को नौकरी देंगे बोले आप, लेकिन नौकरी तो वहीं रह गया, लेकिन हमारा जो शरीर का जो पार्ट है इतना करके सबको प्राइवेट वाले को बेच दे रहा है आप। सरकार बच्चे लोग ये चाहते थे कि नीट एग्जाम पढ़ लिख के हम भला होके जो माँ बाप की जो जबान दिए थे हम आप लोग को, जब तक हमको आप पाले आगे हम पालेंगे आपको कर। जो नीट एग्जाम के दिन जो लीक हो गए है वो बहुत शर्मिंदा की बात है। और जो धर्मेंद्र प्रधान जो राजीनामा कुछ ही दिन में देना चाहिए था, लेकिन वो नहीं दिए। सबको मालूम हो रहे आप में क्या करते हैं। सब जाने के बाद मैं झोली भर के फकीर होके जाता हूँ करके, झोली होके फकीर आप नहीं बने। हर एक पार्ट्स बेच के इंडिया को टुकड़ा करके 3-4 साल का बच्चे को पर 2-3 लाख रुपए कर्जा डाल के आप जा रहे हैं। लेकिन हम आपको ये बोलना चाहता हूँ कि मोदी सरकार, प्रधानमंत्री है आप, जब खाना खा के सोते वक्त जरा पीछे मोड़ के भी देखो गरीब का क्या हाल है, वो बच्चे लोग का क्या हाल है। जो खुले आम गुंडागर्दी करके हमारे सोनम साहब को आप उठा के लेके गए, कहाँ रख के और किधर गए के भी मालूम नहीं। और वो मैडम जो बोलते थे हमारे पति कहाँ गए करके, उनको भी मालूम नहीं। उन्हें क्या बोले, इंसान के तरफ से बोले हम कुछ भी होने दो, हमारे जान दो, लेकिन आप होराटा चालू रखो करके बोले। इतना ही बोलते हुए आज दिल्ली में हलचल मच गया, क्योंकि लाठी चार्ज हो रहा है। लाठी चार्ज एक इंसान, मैं खुलेआम देखे अभी एक वीडियो में आए थे, कितना मारो करके ऐसा लगे 4-5 जन होके लाठी चार्ज कर रहे हैं, लेकिन उसके जान को कदर नहीं। लेकिन इंसान किधर से किधर नौजवान बच्चों लोग का क्या हाल है। इसलिए मैं इतनी बात बोलते हुए मेरे को बात करने के लिए अवकाश दिया, सबको मैं खुदाफिज करते हुए मेरा 2 बात निकलता हूँ। मेरा नाम बसवराज मागे, वर्कर यूनियन का अध्यक्ष हूँ, जिला अध्यक्ष।